ಈ ಎಮರ್ಜೆನ್ಸಿ ಫಂಡ್ ಅಂದ್ರೇನು, ಯಾಕೆ ಎಷ್ಟು ನೆಸಸರಿ, ಇದು ನಾವು ಹೆಂಗೆ ಬಿಲ್ಡ್ ಮಾಡಬೇಕು ಏನೋ ಗೊತ್ತಿಲ್ಲ. ಇಲ್ಲಿ ತುಂಬ ಜನ ಜಾಬ್ ಸಿಕ್ಕಿರೋ ಖುಷಿಯಲ್ಲಿ ಬಂದಿರೋ ಸ್ಯಾಲ್ರಿನೆಲ್ಲ ಒಬ್ಬರು ಅನ್ನೆಸೆಸರಿ ಆಗಿ ಬೇಡದಿರೋ ವಸ್ತುಗಳಿಗೆ ಖರ್ಚು ಮಾಡ್ತಿದ್ದಾರೆ. ಇನ್ನೊಬ್ರು ಬ್ಲೈಂಡ್ ಆಗಿ ಸ್ಟಾಕ್ ಮಾರ್ಕೆಟಿಗೆ ಅಷ್ಟು ಸ್ಯಾಲ್ರಿನೂ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇವರಿಬ್ಬರು ಮಾಡೋ ಕೆಲಸ ನೀವು ಮಾಡಿದರೆ ನಿಮ್ಮ ಲೈಫು ತುಂಬ ಡೇಂಜರ್ ಝೋನಿಗೆ ಹೋಗುತ್ತೆ, ನೆನಪಿರಲಿ. ಯಾಕಂದರೆ ನಮ್ಮ ಬೇಸು ಫಸ್ಟ್ ಸ್ಟ್ರಾಂಗ್ ಮಾಡ್ಕೋಬೇಕು. ಈಗ ನಿಮ್ಮ ತಲೆಯಲ್ಲಿ ಬರುತ್ತೆ, ಏನಪ್ಪ ಬೇಸು ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ. ಒಂದು ಸಣ್ಣದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ನಾವು ಕೆಲಸ ಮಾಡೋ ಜಾಗದಲ್ಲಿ ನಾವು ಮಾಡೋ ಕೆಲಸ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಇಮಿಡಿಯೇಟಾಗಿ ಏನಾದರೂ ಫೈರ್ ಮಾಡಿದರೆ ಆ ಸಿಚುವೇಷನಲ್ಲಿ ನಾವು ಬ್ಲೈಂಡ್ ಆಗಿ ಹೋಗ್ತೀವಿ. ಯಾಕಂದರೆ ಈಗ ಜಾಬ್ ಕೂಡ ಇಲ್ಲ, ಕೈಯಲ್ಲಿ ₹1 ರೊಕ್ಕನೂ ಇಲ್ಲ. ಇಂಥ ಸಿಚುವೇಷನಲ್ಲಿ ನಾವು ಸಿಗಾಕೋಬಾರ್ದಂದರೆ ಈ 3 ಫ್ಯೂಚರ್ ಪ್ಲ್ಯಾನ್ ಮಾಡಬೇಕು. 1 ಎಮರ್ಜೆನ್ಸಿ ಫಂಡ್, 2ನೇದು ಹೆಲ್ತ್ ಇನ್ಶೂರೆನ್ಸ್, 3ನೇದು ಲೈಫ್ ಇನ್ಶೂರೆನ್ಸ್. 1 ಎಮರ್ಜೆನ್ಸಿ ಫಂಡ್. ಎಮರ್ಜೆನ್ಸಿ ಫಂಡ್ ಅಂತ ಕೇಳಿದಾಗ ನಿಮ್ಗೆ ತುಂಬ ಕ್ವಶನ್ಸ್ ಬರ್ತಿದ್ದಾವ. ಈ ಎಮರ್ಜೆನ್ಸಿ ಫಂಡ್ ಅಂದ್ರೇನು, ಯಾಕೆಷ್ಟು ನೆಸಸರಿ, ಇದನ್ನು ನಾವು ಹೆಂಗೆ ಬಿಲ್ಡ್ ಮಾಡಬೇಕು ಅಂತ. ಎಮರ್ಜೆನ್ಸಿ ಫಂಡ್ ಅಂದರೆ ಹೆಸರಲ್ಲೇ ಐತಿ, ಎಮರ್ಜೆನ್ಸಿ ಪರ್ಪಸ್ಸಿಗೆ ಮಾತ್ರ ಯೂಸ್ ಮಾಡೋವಂಥ ಹಣ, ಅದನ್ನು ನಾವು ಎಮರ್ಜೆನ್ಸಿ ಫಂಡ್ ಅಂತೀವಿ. ಈಗ ಇನ್ನೂ ಕನ್ಫ್ಯೂಷನ್ ಇತ್ತು ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಈಗ ನಿಮ್ಮ ಮನೆ ಎಕ್ಸ್ಪೆನ್ಸು 20,000 ಇದೆ ಅಂತ ಅಂದ್ಕೊಳ್ರಿ. ಈ 20,000 ಇಂಟು 6 ಮಂತ್ಸ್ ತನಕ ಇದನ್ನು ಟೋಟಲ್ ಮಾಡಿದರೆ 1,20,000 ಆಗತ್ತೆ. ಈ 1,20,000 ನಾವು 3 ಭಾಗ ಆಗಿ ಡಿವೈಡ್ ಮಾಡ್ಕೊಳ್ಳೋಣ. 1ನೇದು 20%, 2ನೇದು 30%, 3ನೇದು 50%. ಈ 20% ನಾವು ಕ್ಯಾಶ್ ಆಗಿ ಇಟ್ಕೊಂಡಿರ್ಬೇಕು, ಯಾಕಂದರೆ ಬೇಕಂದಾಗ ಇಮಿಡಿಯೇಟಾಗಿ ತೆಗೆದುಕೊಡೋಣ. ಇನ್ನು 30% ಸೇವಿಂಗ್ಸ್ ಬ್ಯಾಂಕಲ್ಲಿ ಇಟ್ಟಿರಬೇಕು, ಬೇಕಂದ್ರೆ ಸ್ವಾಪ್ ಮಾಡ್ಕೊಂಡು ಈಸಿಯಾಗಿ ತಗೊಳೋಣ. 3ನೇದು 50%. ಈ 50% ನಾವು ಫಿಕ್ಸ್ ಡೆಪಾಸಿಟಲ್ಲಿ ಇಟ್ಟಿರಬೇಕು, ಯಾಕಂದರೆ ಇದರಿಂದ ನಮಗೆ ರಿಟರ್ನ್ಸ್ ಕೂಡ ಬರುತ್ತೆ, ಬೇಕಂದಾಗ ಈಸಿಯಾಗಿ ವಿಡ್ರಾ ಕೂಡ ಮಾಡ್ಕೋಬೋದು. ಈ ರೀತಿ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದ್ರಿಂದ ನಮ್ಮ ಲೈಫಲ್ಲಿ ಎಂಥ ಬ್ಯಾಡ್ ಸಿಚುವೇಶನ್ ಬಂದರೂ ಕೂಡ ನಾವು ಈಸಿಯಾಗಿ ಸರ್ವೈವ್ ಆಗ್ಬೋದು. ಮುಂದಿನ ಭಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಧನ್ಯವಾದಗಳು.